ತಾಲೂಕಿನ ಸಂತೆಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಶ್ರೀ ಎನ್.ವೈ. ಚೇತನ್ ಅವರು ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಕೆಲಸ ಹಾಗೂ ಸೇವೆ ಮಾಡಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಪದಾಧಿಕಾರಿಗಳಿಗೂ, ಮುಖಂಡರಿಗೂ ಶುಭಾಶಯ ತಿಳಿಸಿದರು. ಹಿರಿಯರು ಹಾಗೂ ಯುವಕರೆಲ್ಲರಿಗೂ ಕೂಡ ಯೋಜನೆಗಳು ಎಲ್ಲಿ ಹನುಮನಗುಡ್ಡ ವಾಂಡ್ರಲ್ಲಿ ಸಂತಗುಡ್ಡದಿಂದ ಸಂಬಂಧ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಯೋಜನೆಗಳು. ಕಳೆದ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಂತಹ ವ್ಯಕ್ತಿ ಸೋತು ಹೋಗಿರ್ಬೋದು, ಆದರೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದ ಜನ ಯಾವತ್ತೂ ಕೂಡ ಸೋತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಒಂದು ಸಾಧನೆಯನ್ನು ಮಾಡಿತ್ತು. ಅದು ವಿಶೇಷವಾಗಿ ನಮ್ಮ ಸಂತೆಗುಡ್ಡ ಪಂಚಾಯಿತಿ ವ್ಯಾಪ್ತಿಯ ಬರುವಂತಹ ಪ್ರತಿಯೊಂದು 6 ಹಳ್ಳಿಯಲ್ಲಿ ಕೂಡ ಅತಿ ಹೆಚ್ಚು ಬಹುಮತ ತಾವೆಲ್ಲರೂ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಒಂದು ಸಹಕಾರ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ಯಾರು ಕೂಡ ಒಂದು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟೊಂದು ಬಹುಮತ ಬರುತ್ತೆ ಅಂತ ಹೇಳ್ಬಿಟ್ಟು. ಸರಿಸುಮಾರು 1800 ನಮ್ಮ ಕಾಂಗ್ರೆಸ್ ಪಕ್ಷ ಪರವಾಗಿ ಒಂದು ಅತಿ ಹೆಚ್ಚು ಬಹುಮತ ಬಂದಿತ್ತು. ಹಾಗಾಗಿ ನಾವು ಹಿರಿಯರನ್ನು ಒಂದು ಸಮಯ ಇಟ್ಟು ಪಕ್ಷಕ್ಕಾಗಿ ಪ್ರತಿನಿತ್ಯ ದುಡಿಯುವಂತ ನಮ್ಮೆಲ್ಲರೂ ಕೂಡ ವಂದನೆಗಳು ತಿಳಿಸುತ್ತಾ ಬಹಳಷ್ಟು ಜನ ಕೇಳಿದ್ರು, ಯಾಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಎಲ್ಲರಿಗೆ ಹಚ್ಚಿದ್ರು ಅಂತ ಹೇಳ್ಬಿಟ್ಟು. ಕಾರಣ ಇಷ್ಟೇ, ನಾವು ಯಾವತ್ತಿಗೂ ಕೂಡ ನಮ್ಮನ್ನು ಮತ್ತು ನಮ್ಮ ಪಕ್ಷವನ್ನು ನಂಬಿರುವಂತಹ ಕಾರ್ಯಕರ್ತರನ್ನು ಎಂದಿಗೂ ಕೂಡ ಮರೆಯಬಾರದು. ಅವರು ಹಿರಿಯರನ್ನು ಪ್ರತಿದಿನ ಅವರು ಪಕ್ಷಕ್ಕಾಗಿ ನಮಗಾಗಿ ದಿನ ಅವರು ಕಷ್ಟ ಪಡ್ತಾ ಇರ್ತಾರೆ, ಪಕ್ಷ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ತಮ್ಮೆಲ್ಲರನ್ನು ಕೂಡ ಗುರುತಿಸಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಇವತ್ತು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳು ಮತ್ತು ಶುಭಾಶಯಗಳು ತಿಳಿಸಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೆ ಆತ್ಮೀಯತೆಯಿಂದ ಕರೆದಿದ್ವಿ. ಹಾಗಾಗಿ ಈಗೇನು ಕಾರ್ಯಕರ್ತರು ಮೇಲೆ ಯಾವುದೇ ಪಕ್ಷಕ್ಕಿರಲಿ ಮತ್ತು ಒಬ್ಬ ಜನಪ್ರತಿನಿಧಿಗಿರಲಿ ಮೂಲ ಒಂದು ಬೇಸ್ಮೆಂಟ್ ಕಾರ್ಯಕರ್ತರು ಅಂತಲೇ ಹೇಳ್ಬೋದು. ಕಾರ್ಯಕರ್ತರು ಯಾವುದೇ ಅವರು ಇಲ್ಲ ಅಂದ್ರೆ ಯಾವುದೇ ಒಂದು ಪಕ್ಷ ಇರಲಿ, ವ್ಯಕ್ತಿ ಇರಲಿ, ಅವರು ಯಶಸ್ವಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿನಿತ್ಯ ತಮಗೆ ಮುಂದಿನ ದಿನಗಳು ಕೂಡ ಯಾವುದೇ ರೀತಿಯ ಒಂದು ಸಹಕಾರ ಇದ್ರೂ ಕೂಡ ನಾವು ಎಂದಿಗೂ ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಜೊತೆ ಇದೇ ರೀತಿ ಒಂದು ಸಂಪರ್ಕದಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ, ಈಗ ಏನು ಬಹಳ ಜನ ಹೇಳ್ತಾ ಇರ್ತಾರೆ, ಒಬ್ಬ ಜನನಾಯಕ ಆಗಿ ಗುರುತಿಸಿಕೊಂಡಂತ ವ್ಯಕ್ತಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಹೋಗಿ ಅನಂತರ ಮತ್ತೆ ದೂರ ಉಳಿಯುವಂತವರು ಯಾವುದಿಗೂ ಕೂಡ ಒಬ್ಬ ಜನನಾಯಕ ಆಗಿ ಗುರುತಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಒಬ್ಬ ಜನನಾಯಕ ಆಗಿ ಗುರುತಿಸ್ಕೋಬೇಕಂದ್ರೆ ಈ ಪ್ರತಿನಿತ್ಯ ಜನರ ಮಧ್ಯದಲ್ಲಿ ಇಟ್ಕೊಂಡು ಕೈದಲ್ಲಾದಷ್ಟು ಒಂದು ಸಹಕಾರ ಮಾಡ್ಕೊಂತ ಸ್ವತಃ ಅವನು ಬೆಳೆಯೋದಲ್ಲದೆ ಅವರನ್ನು ನಂಬಿರುವಂತಹ ಪಕ್ಷವನ್ನು ನಂಬಿರುವಂತಹ ಒಂದು ಕಾರ್ಯಕರ್ತರು ಮತ್ತು ಬೆಂಬಲಿಗರನ್ನು ಕೂಡ ಒಂದು ಅವಕಾಶ ನೀಡುವಾಗ ನಿಜವಾದಂತಹ ಜನನಾಯಕ ಅಂತ ಹೇಳ್ಬಿಟ್ಟು ಈಗ ಪ್ರತಿಯೊಬ್ಬರು ಹೇಳ್ತಾರೆ. ಅದೇ ರೀತಿ ಈಗ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನನಗೆ ಅಷ್ಟೊಂದು ಅನುಭವ ಇಲ್ಲ, ಆದ್ರೂ ಕೂಡ ನನ್ನ ಗಮನಕ್ಕೆ ಬಂದಂತ ಅಥವಾ ನಮ್ಮ ಗಮನಕ್ಕೆ ಬಂದಂತ ಯಾವುದೇ ಒಂದು ಇದಿದ್ರು ಕೂಡ ನಾವು ಸಹಕಾರ ಮಾಡ್ಕೊಂತಾನೆ ಬಂದಿದ್ದೀವಿ. ಇನ್ನು ನಾವು ಕೂಡ ಕಲಿಯುವಂತ ಯುವಕರೇ. ಹಾಗಾಗಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೇನು ನಮ್ಮ ಗೋಪಾಲಕೃಷ್ಣ ಅವರು ಶಾಸಕರು ಕೂಡ ಅನೇಕ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ಕೊಂತ ಬಂದಿದ್ದಾರೆ. ಇನ್ನು 4 ವರ್ಷ ಕೂಡ ಅವರು ಅನೇಕ ರೀತಿಯ ಒಂದು ಅಭಿವೃದ್ಧಿ ಯೋಜನೆಗಳು ಕೂಡ ರೂಪಿಸಿಕೊಂತ ಅವರು ಬಂದಿದ್ದಾರೆ. ಈಗಾಗಲೇ ಅವರು ನಮ್ಮ ಸಂತೆಗುಡ್ಡ ಪಂಚಾಯತ್ ಮತ್ತು ನಮ್ಮ ಹೋಬಳಿ ಮಟ್ಟದಲ್ಲಿ ಇನ್ನಷ್ಟು ಅನೇಕ ರೀತಿಯ ಒಂದು ಕೆಲಸ ಕಾರ್ಯಗಳು ಕಾಮಗಾರಿಗಳು ಮಾಡಬೇಕಂತ ಅವರು ಕನಸನ್ನು ಕಟ್ಕೊಂಡಿದ್ದಾರೆ. ಬಹಳಷ್ಟು ಜನ ಸ್ವಲ್ಪ ಅಸಮಾಧಾನ ಇರಬಹುದು, ಅವರು ಆ ರೀತಿ ಮಾತಾಡ್ತಾರೆ, ನಮ್ಮನ್ನು ಸೇರೋದಿಲ್ಲ, ನೇರವಾಗಿ ಮಾತಾಡ್ತಾರಂತ. ಬಟ್ ಅವರಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಭಾವನೆ ಅಂತ ಇಲ್ಲ. ಅವರು ಯಾವಾಗಲೂ ಕೂಡ ನೇರವಾಗಿ ಮಾತಾಡ್ತಾರೆ ಬಿಟ್ರೆ ಅವರು ಮಾತಾಡಿರೋ ಒಂದು ಹಿಂದೆ ಒಂದು ಅರ್ಥಪೂರ್ವ ಇರುತ್ತೆ. ಯಾರಿಗೂ ಕೂಡ ಯಾವುದೇ ಕಾರಣಕ್ಕೂ ಅವರು ತೊಂದರೆ ಮಾಡುವಂತ ವ್ಯಕ್ತಿ ಅಲ್ಲ. ಅವರು ಏನೇ ಒಂದು ಹೇಳಿದ್ರು ಕೂಡ ಅದರಿಂದ ಒಂದು ಖಂಡಿತವಾಗ್ಲೂ ಒಂದು ಕಾರಣ ಇದ್ದೇ ಇರುತ್ತೆ. ನಾವು ಕೂಡ ಎಷ್ಟೋ ಸತಿ ಅನುಭವ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ನೀಡಬೇಕು. ಯಾವುದೇ ವಿಚಾರ ಇರಲಿ, ನಾವು ಯಾವುದಕ್ಕೂ ಕೂಡ ಬೇಜಾರಾಗದೆ ಅವರಿಗೆ ಇನ್ನಷ್ಟು ನಾವು ಶಕ್ತಿ ನೀಡಬೇಕು. ಅವರು ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವ್ರ ಕೈದಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೋ ಒಳ್ಳೆ ಕೆಲಸ ಮಾಡ್ತಾರೆ ಬಿಟ್ರೆ ಯಾರಿಗೂ ಕೂಡ ಕೆಟ್ಟ ಮಾಡುವಂತ ವ್ಯಕ್ತಿ ಅಲ್ಲ. ಈಗಾಗಲೇ ಏನು ಚಿತ್ರದುರ್ಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ನಮ್ಮ ಕ್ಷೇತ್ರ ಅತಿ ಹೆಚ್ಚು ಬಹುಮತ ನೀಡಿ ಗೋಪಾಲಕೃಷ್ಣ ಅಂದ್ರೆ ಇಲ್ಲಿ ನಮ್ಮ
ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರತಿಯೊಬ್ಬರು ಕೂಡ ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನಷ್ಟು ಹೆಚ್ಚಿನ ಒಂದು ಶಕ್ತಿ ನೀಡಿದ್ದಾರೆ. ಇದೇ ರೀತಿ ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಮ್ಗೇನು ಸಂತೆಗುಡ್ಡ ಪಂಚಾಯತಿ ಅಂದ್ರೆ ಪ್ರತಿಯೊಂದು ಹಳ್ಳಿ ಅಂದ್ರೆ ನಮ್ಗೆ ಒಂಥರ ಸ್ವಂತ ಗ್ರಾಮ ಇದ್ದಂಗೆ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಮೊದಲು ಇಲ್ಲೇ ಬಾಂಡ್ರೆ ಗ್ರಾಮದಲ್ಲೇ ಮತ್ತು ಸಂತೆಗುಡ್ಡ ಪಂಚಾಯತಿ ವ್ಯಾಪ್ತಿಯಿಂದನೇ ಮಾಡಬೇಕು, ಪ್ರಾರಂಭ ಮಾಡಬೇಕೆನ್ನುವ ಒಂದು ಆಸೆಯಿಂದ ನಾವು ಈ ಒಂದಿನ ಹಮ್ಮಿಕೊಂಡಿದ್ದೀವಿ. ಈಗ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಗೋಪಾಲ್ ಕೃಷ್ಣ ಅವರು ಇಲ್ಲಾಂದ್ರೂ ಕೂಡ ನಾವು ಚೇತನ್ ಅವರು ಹುಡುಗ ಇರ್ತಾರೆ, ಹುಡುಗ ಮುಖಾಂತರ ಆದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಅದೇ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ದೂರ ಇದನ್ ಬಿಟ್ರೆ ಅದೇ ನಮ್ಗೆ ಸಂಪರ್ಕ ಮಾಡಿದಂತ ಮತ್ತೆ ನಮ್ಗೆ ಕರೆ ಮಾಡಿದಂತ ಯಾರಿಗೂ ಕೂಡ ನಾವು ಇದು ಮಾಡುವಂತ ವ್ಯಕ್ತಿ ಅಲ್ಲ. ಇನ್ನು ನಮ್ಮ ಕೈದಲ್ಲಿ ಅದೆಷ್ಟು ಏನೆಲ್ಲ ಸಾಧ್ಯ ಆಗುತ್ತೋ ಎಲ್ಲ ನಾವು ಮಾಡ್ಕೊಂತಾನೆ ಬಂದು ಬಿಟ್ರೆ ಯಾರಿಗೂ ಕೂಡ ನಿರಾಸೆ ಮಾಡೋ ಒಂದು ಇದೇ ನಾವು ಮಾಡಿಲ್ಲ. ಇದೇ ರೀತಿ ಈಗೇನು ಗೋಪಾಲ್ ಕೃಷ್ಣ ಅವರ ಬಗ್ಗೆ ಕೂಡ ಇನ್ನಷ್ಟು ನಮಗೆ ಸಹಕಾರ ಇದೆ, ಇನ್ನಷ್ಟು ನಂಬಿಕೆ ಇನ್ನ ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು, ನಮ್ಮ ಭಾಗದಲ್ಲಿ ಇನ್ನಷ್ಟು ಅವರು ಕೆಲಸ ಮಾಡ್ತಾರೆ ಅಂತ ಒಂದು ಕನಸು ಇದೆ. ಅವರು ಬೇರೆಯವರು ಹೇಳಿರೋ ಮಾತಿನ ಪ್ರಕಾರ ಮೌನವಾಗಿರುವಂತ ವ್ಯಕ್ತಿಗೆ ತಾಳ್ಮೆ ಜಾಸ್ತಿ, ತಾಳ್ಮೆದಿಂದ ಇರೋ ವ್ಯಕ್ತಿಗೆ ಕೋಪ ಜಾಸ್ತಿ. ಅದೇ ರೀತಿ ಯಾವುದೇ ವ್ಯಕ್ತಿಗೆ ಕೋಪ ಜಾಸ್ತಿ ಇರುತ್ತೋ ಅವ್ರಿಗೆ ಪ್ರಾಮಾಣಿಕತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅದೇ ರೀತಿ ಗೋಪಾಲ್ ಕೃಷ್ಣರವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಅವರು ಕೆಲಸ ಕಾರ್ಯ ಎಲ್ಲೋ ಕೂಡ ಅವ್ರು ಮಾಡುವಂತ ವ್ಯಕ್ತಿಗಳಾಗಿರೋದ್ರಿಂದ ನಾವು ಕೂಡ ಅವ್ರಿಗೆ ಇನ್ನಷ್ಟು ಒಂದು ಬಲ ನೀಡಬೇಕು, ಇನ್ನಷ್ಟು ಅವ್ರ ಕೈಯನ್ನು ಒಂದು ಇದು ಪಡಿಸಬೇಕಂತ ಹೇಳ್ಬಿಟ್ಟು ಈಗೇನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವರ್ಷ ಒಂದು ಪೂರ್ಣಗೊಳಿಸಿದ ನಂತರ ಯಶಸ್ವಿಯಾಗಿ ಎಲ್ಲಾ ಒಂದು 5 ಗ್ಯಾರಂಟಿ ಯೋಜನೆಗಳು ಜನರಿಗೆ ನೀಡ್ಕೊಂತ ಬಂದಿದೆ. ಕಳೆದ ಒಂದು ತಿಂಗಳು 2 ತಿಂಗಳಿಂದ ಕಾರಣಾಂತರಗಳಿಂದ ಒಂದು ವಿಳಂಬ ಆಗಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಎಲ್ಲ ಬಡ ಜನರು ಇರ್ಬೋದು, ರೈತಾಪಿ ಜನರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕೆನ್ನುವ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಪಕ್ಷ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಡಿ ಕೆ ಅವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವರು ಮುಂದೆ ಸಾಕ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಕೂಡ ಆ ರೀತಿಯ ಒಂದು ಅನುಮಾನ ಬೇಡ. ಯಾರು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಗ್ಯಾರಂಟಿ ಇನ್ನ ಬಂದಿಲ್ಲ, ಇದು ನಿಲ್ಲಿಸ್ಬಿಡ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣ ಕೂಡ ಈ ರೀತಿ ಒಂದು ವ್ಯವಸ್ಥೆ ಆಗುದಿಲ್ಲ. ಇದೇ ಈಗ ಏನು ವರ್ಷದಿಂದ ಎಲ್ಲರಿಗೂ ಒಂದು ಗ್ಯಾರಂಟಿ ಒಂದು ಬರ್ತಾ ಇತ್ತು, ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಮುಂದೆ ಕೂಡ ಬರುವಂತ ನಿರೀಕ್ಷೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾರಿಗೇ ಇರ್ಲಿ ಸ್ವಲ್ಪ ಏನಾದ್ರೂ ಸ್ವಲ್ಪ ವಿಳಂಬ ಆಗಿದ್ರೆ ಅಥವಾ ಏನಾದ್ರೂ ತಾಂತ್ರಿಕ ಸಮಸ್ಯೆ ಇದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಅದ್ರ ಜೊತೆಗೆ ನಿಮ್ ಗ್ರಾಮದಲ್ಲಿ ಇರುವಂತ ಏನೇ ಒಂದು ಮೂಲಭೂತ ಸಮಸ್ಯೆ ಇರ್ಲಿ, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನಮ್ಮ ಗಮನಕ್ಕೆ ಅಥವಾ ಶಾಸಕ ಗಮನಕ್ಕೆ ತನ್ನಿ. ಯಾವುದೇ ಕಾರಣ ಕೂಡ ಅವರು ಗ್ರಾಮದ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅಂದ್ರೆ ಅವರು ವಿದ್ಯಾಸರ್ಗಂತ ಅಲ್ಲ. ಈಗೇನು ಹಿಂದೆ MLA ಎಲೆಕ್ಷನ್ ಅಲ್ಲಿ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ತಾವೆಲ್ಲರೂ ಅದೇನು ಯಾವ ರೀತಿ ಆಶೀರ್ವಾದ ಮಾಡಿ ನಮ್ಗೆ ಗೆಲ್ಸಿದ್ರೆ ಇದೇ ರೀತಿ ಪ್ರತಿಯೊಂದು ವಿಚಾರದಲ್ಲಿ ಇರ್ಬೇಕು. ಈಗೇನು ಯಾವುದೇ ರೀತಿಯ ಒಂದು ಚುನಾವಣೆ ಇಲ್ಲ, ಏನಿಲ್ಲ. ಈಗ ಒಂದು 6 ತಿಂಗಳವರೆಗೂ ಆದ್ರೂ ಕೂಡ ನಾವು ನಿಮ್ ಜೊತೆ ಇರಬೇಕು, ನಿಮ್ ಸಂಪರ್ಕದಲ್ಲಿ ಇರಬೇಕು. ತಾವೆಲ್ಲರೂ ಕೂಡ ನಮ್ಮವರು, ನಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳ್ಬಿಟ್ಟು ಆ ಒಂದು ಭಾವನೆ ಇದೆ ನಮಗೆ. 10 ವರ್ಷ ನಮ್ಮ ಕ್ಷೇತ್ರದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. ಮತ್ತೆ 10 ವರ್ಷ ನಂತರ ಕಾಂಗ್ರೆಸ್ ಪಕ್ಷ ಇಲ್ಲಿ ಬರ್ಬೇಕಂದ್ರೆ ಅದು ಕೇವಲ ಗೋಪಾಲ್ ಕೃಷ್ಣ ಅವರಿಂದ ಮಾತ್ರನೇ ಸಾಧ್ಯ ಆಯಿತು. ಈ ಒಂದು ನಾವು ಕೂಡ ನಮಗೆ ತಿಳಿಯದೇ ಇರುವಂತ ವಯಸ್ಸಿನಲ್ಲಿ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ವಿ. ಆದ್ರೂ ಕೂಡ ನಾವು ಹಿಂದೆ ಕೂಡ್ಲಿಗಿ, ಬಳ್ಳಾರಿಯಲ್ಲಿ ಆದಂತ ಸಂದರ್ಭದಲ್ಲಿ ಕೂಡ ಅಷ್ಟೊಂದು ನಮ್ಗೆ ಸಂತೋಷ ಇರಲಿಲ್ಲ. ಯಾವತ್ತಿದ್ರು ಕೂಡ ನಮ್ಮ ಸ್ವಂತ ಮನೆ ಮೊಳಕಾಲ್ಮೂರು, ನಮ್ಮ ಸ್ವಂತ ಜನ, ನಮ್ಮ ಸ್ವಂತ ಅಣ್ಣ ತಮ್ಮಂದಿರು, ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಜನತೆ ಅಂತ ಹೇಳ್ಬಿಟ್ಟು ನಾವು ಒಂದು ಭಾವನೆ ಇಟ್ಕೊಂಡಿದ್ವಿ. ಆದ್ರೂ ಕೂಡ ನಾವು ನಮ್ಮ ಕೈದಲ್ಲಿ ಆದಷ್ಟು ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಜೊತೆನೇ ಇದ್ವಿ. ಯಾರೇ ಒಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಯಾವುದೇ ಒಂದು ಕೋರ್ಟ್ ಇದು ಕೆಲಸ ಇರ್ಬೋದು, ಸ್ಟೇಷನ್ ಕೆಲಸ ಇರಲಿ, ಮತ್ತೊಂದು ಯಾವುದೇ ಒಂದು ಕಚೇರಿ ಕೆಲಸ ಇರಲಿ, ನಮ್ಮ ಕೈದಲ್ಲಿ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡ್ಕೊಂತಾನೆ ಬಂದಿದ್ವಿ. ಆದ್ರೆ ಯಾರಿಗೂ ಕೂಡ ಈ ರೀತಿ ಬೇರೆ ರೀತಿಯ ಒಂದು ಭಿನ್ನಾಭಿಪ್ರಾಯ ಬೇಡ. ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅಂತ ಒಂದು ಭಾವನೆ ಇರಲಿ. ಆದ ಕಾರಣ ಇದೇ ರೀತಿ ಇನ್ನ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಈ ರೀತಿ ಒಗ್ಗಟ್ಟು